ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಮಂಡೇ ಪಾಪುಗೆ ಮುಡಿ ಕೊಡಬೇಕಾಗಿತ್ತು. ಸೊ ಅದರಿಂದ ನಮ್ಮ ಹಸ್ಬೆಂಡ್ ಅವರ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಮನೆ ದೇವ್ರದ್ದು ಕೊಂಡನೂ ಇತ್ತು. ಸೊ ಅದಕ್ಕೆಲ್ಲ ಇರೋಕ್ಕಾಗಲಿಲ್ಲ, ಬಂದುಬಿಟ್ವಿ. ಜಸ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ದೇವಸ್ಥಾನದ ಹತ್ರ ಟೈಮ್ ಪಾಸ್ ಮಾಡ್ಕೊಂಡು ವಾಪಸ್ ಬಂದುಬಿಟ್ವಿ. ಇಷ್ಟು ಬೇಗ ಒಂದು ವರ್ಷ, ಇನ್ನೇನು ಇನ್ನೊಂದು 25 ಡೇಸ್ ಆದರೆ 1 ಇಯರ್ ಕಂಪ್ಲೀಟ್ ಆಗೋಗುತ್ತೆ. ಇಷ್ಟು ಬೇಗ ಆಯಿತು ಅಂತ ಗೊತ್ತೇ ಇಲ್ಲ. ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ ಹೇಗೆ ಬರ್ತಾಯಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಯಾಕೆ ಅಂತಂದರೆ, ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲರೂ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಗೀಜೆ ಮಾಡಿ, ಯಾಕಂದರೆ ಇನ್ನೊಂದು ದಿವಸ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬಟ್ ಅಂದ್ರೂ ನೀರೆಲ್ಲ ಕಾಯ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಅಂತೂ ಆಗೇ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬೇಗ ಅಂತಂದ್ರೂ ಅಷ್ಟು ಲೇಟ್ ಆಗೇ ಬಿಡುತ್ತೆ. ಎದ್ದು ಮನೆ ಕಸಗೆಲ್ಲ ಗುಡಿಸಿ ಎಲ್ಲ ಒರೆಸಾದ್ಮೇಲೆ ಸಿಂಪಲ್ಲಾಗಿ ಹೊಸ್ಲಿಗೆ ರಂಗೋಲಿನ ಹಾಕಿದೆ. ರಂಗೋಲಿ ಹಾಕಿದ್ರೇ ಒಂದು ಚೆಂದ ಪೂಜೆ ಮಾಡಬೇಕಾದ್ರೆ, ಅಥವಾ ಎವ್ರಿ ಡೇ ಒಂದು ಹಾಕಿದ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆನಲ್ಲ, ಸಿಂಪಲ್ಲಾಗಿ ದೇವ್ರ ಮನೆಯೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ನಂದೇನೋ ಆಯಿತು. ಇಲ್ಲಿ ನಾನು ಚಿತ್ರಾನ್ನದ ಗೊಜ್ಜು ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ಅಲ್ಲಿ ಹೋಗ್ಬಿಟ್ಟು ದಿನಾನ ಮಧ್ಯಾಹ್ನ ಅಥವಾ ಬೆಳಗ್ಗೆ ಯಾವಾಗಾದರೂ ಒಂದ್ಸಲ ಅಂದ್ಬಿಟ್ಟು ರೈಸು ಕೂಡ ಅಮ್ಮ ಎದ್ದ ತಕ್ಷಣ ಫಸ್ಟ್ ರೈಸ್ಗಿಟ್ಟು ರೈಸು ಕೂಡ ಆಯಿತು. ಸೊ ಬೇಗನೆ ಆದರೆ ಸ್ವಲ್ಪ ಅದಕ್ಕೆ ಅಂದರೆ ಪಾತ್ರೆಗೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತಲ್ವ. ಸೊ ಬಿಸಿ ಇದ್ದಾಗ ಎತ್ಕೊಂಡೋದ್ರೆ, ಇವಾಗ ಬಿಸಿಲಿರೋದ್ರಿಂದ ಏನಾಗುತ್ತೆ, ಮಧ್ಯಾಹ್ನದವರೆಗೆ ಇರೋದಿಲ್ಲ, ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೋಡ್ಬೋದು, ಸಿಂಪಲ್ಲಾಗಿ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಲಿಪ್ ಬಾಮ್ ಹಾಕಿದ್ದೆ ಅಷ್ಟೇ. ಯಾಕಂದರೆ ಸೆಕೆ ಮತ್ತು ನನಗೆ ಒಂಥರ ಇರಿಟೇಷನ್ ಆದರೆ ನನಗೆ ಇಷ್ಟ ಆಗಲ್ಲ. ಆಮೇಲೆ ಅದಕ್ಕೇ ಏನೂ ಹಾಕಿಲ್ಲ, ನಾನು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಡ್ರೆಸ್ ಕೂಡ ಅಷ್ಟೇ, ಡ್ರೆಸ್ದು ಫುಲ್ ಫೋಟೋ ನಾನು ತಗೊಂಡೇ ಇಲ್ಲ. ಯಾಕಂದರೆ ಟೈಮ್ ಬೇರೆ ಆಗಿತ್ತು, ಹೋಗೋದೇನೆ ಒಂದು 11:30 ಆಗಿಬಿಟ್ಟಿತ್ತು. ಸೊ ಅದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಚೆನೇ ಮಾಡ್ಕೊಂಡ್ವಿ. ಇಡ್ಲಿ ಮದ್ದೂರ್ ಹತ್ರ ಇಲ್ಲ ಆನ್ ದ ವೇ ತಿಂದ್ವಿ. ಬೆಳಗ್ಗೆ ಬೇರೆ ನನಗೆ ಸ್ವಲ್ಪ ವಾಮಿಟ್ ಆಯಿತು. ಯಾಕೆ ಅಂತಂದರೆ ಗೊತ್ತಿಲ್ಲ, ನನಗೆ ಹೊಟ್ಟೆ ಖಾಲಿ ಇದ್ದರೆ ನನಗೆ ವಾಮಿಟ್ ಆಗ್ತಾ ಇರುತ್ತೆ. ಆಚೆ ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ನನಗೆ ಹೊಟ್ಟೆ ಫುಲ್ ಆಗಿರಬೇಕು. ಅದಾದ ನಂತರ ಮಂಡ್ಯದಲ್ಲಿ ಸ್ವಲ್ಪ ಹೂವು ಎಲ್ಲ ತೊಗೋಬೇಕಾಗಿತ್ತು. ಹೂವು ಮತ್ತು ದೇವ್ರಿಗೆ ಐಟಮ್ಸ್ಗಳು ಬೇಕಾಗಿತ್ತು, ಪೂಜೆಗೆ ಐಟಮು. ಮತ್ತು ನಾನು ಹರಕೆ ಮಾಡ್ಕೊಂಡಿದ್ದೆ ನಮ್ಮನೆ ಹೆಣ್ಣು ದೇವ್ರಿಗೆ, ಏನು ನನಗೆ ಗಂಡು ಮಗ ಆಗಲಿ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಬರಬೇಕಾದ್ರೆ ನಾರ್ಮಲ್ ಸೀರೆ ಮತ್ತು ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀನಿ ಅಂದೆ. ಸೊ ಅದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಹಂಗೆ ಮಂಡ್ಯದಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಏನೇನು ಬೇಕು ಅದೆಲ್ಲ ತೊಗೊಂಡು ಹೋದ್ವಿ. ಅವತ್ತು ಹಬ್ಬ ಇರೋದ್ರಿಂದ 1 ಗಂಟೆ ಒಳಗಡೆ ನಮ್ಮದು ಎಲ್ಲ ಮುಗಿಬೇಕಾಗಿತ್ತು. ಆನ್ ದ ವೇ ನೋಡಿ, ವೆದರ್ ಮಂಡ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೋಡೋಕ್ಕೊಂಥರ ಖುಷಿ ಆಗ್ತಾಯಿತ್ತು. ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಕ್ಲೋಸ್ ಮಾಡಿಕೊಂಡು ಹೋಗಿದ್ದಾರೆ, ಬಟ್ ಬರೋಲ್ಲ ಅಂತಂದರು. ಸ್ವಲ್ಪ ನನಗೆ ಭಯ ಬೇರೆ ಆಯಿತು, ಇದೇನಪ್ಪ ಇನ್ನು ಮುಡಿ ಕೊಡೋ ಶಾಸ್ತ್ರ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಬರಬೇಕಾಗತ್ತೆ ಅಂತಂದ್ಬಿಟ್ಟು. ಅದಾದ ನಂತರ ಫೋನ್ ಮಾಡಿದ್ವಿ. ಆ್ಯಕ್ಚುಲಿ ಅವರು ನಮ್ಮ ರಿಲೇಟಿವ್ಸ್ ಆಗಬೇಕಂತೆ. ಆಮೇಲೆ ಮಾತಾಡಿದ್ರು, ಆಮೇಲೆ ಬರ್ತೀನಿ ಅಂದರು. ಬಂದಮೇಲೆ ಫಸ್ಟು ನಮ್ಮ ಮನೆ ಗಂಡು ದೇವ್ರಿಗೆ ನಾವು ಮುಡಿನ ಕೊಡಬೇಕಾಗಿತ್ತು. ಸೊ ಅದರಿಂದ ಅಲ್ಲಿ ಕೊಟ್ಟು ಅದಾದ ನಂತರ ಬೇರೆ ಇನ್ನೂ ದೇವರುಗಳಿದೆ, ಸೊ ಅಲ್ಲೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು. ನಮ್ಮ ಕೌಶಿಕ್ ಅಂತೂ ಎಷ್ಟು ನಿಂತ್ಕೋತಾನೆ ಇಲ್ಲ. ಆ್ಯಕ್ಚುಲಿ ಸೋದರ ಮಾವ ಕೂರಿಸ್ಕೊಂಡು ಮುಡಿನ ಕೊಡೋದು, ಇಲ್ಲ ಅಂತಂದರೆ ಅವ್ರ ಅಪ್ಪ ಅಮ್ಮ ಯಾರಾದರೂ ಕೂರಿಸ್ಕೊಂಡು ಕೊಡ್ಬೋದು. ಬಟ್ ಇವನಂತೂ ಕೂತ್ಕೋತಾನೆ ಇಲ್ಲ, ಇವ್ನು ಹಿಡಿಯೋಕ್ಕೆ ಆಗಿಲ್ಲ. ಒಂದು 3/4 ಅವರ್ ಆಯ್ತು ಅನಿಸುತ್ತೆ ಇವನಿಗೆ ಕೂರಿಸ್ಕೊಂಡು ಇದು ಮಾಡಿಸೋ ಅಷ್ಟರಲ್ಲಿ. ಆಮೇಲೆ ನಮ್ಮ ಅಣ್ಣ ಎದ್ಬಿಟ್ಟ, ಯಾಕಂದರೆ ಅವ್ನು ಹಿಡ್ಕೊಳಕ್ಕಂತೂ ಅವ್ನ ಕೈಲಿ ಆಗಲ್ಲ. ಆಮೇಲೆ ಹೆಂಗೋ ನಮ್ಮ ಹಸ್ಬೆಂಡು ಹಿಡ್ಕೊಂಡು, ಆಮೇಲೆ ನಾನು ಹಿಡ್ಕೊಂಡು ಏನು ಮಾಡಿದ್ರೂ ಬಿಡ್ತಾನೆ ಇಲ್ಲ, ಮಾಡೋಕ್ಕೆ ಬಿಡ್ತಾಯಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅವ್ರು ಒಂಥರ ಭಯ ಆಗ್ತಾ ಇರುತ್ತೆ. ಆಮೇಲೆ ಇನ್ನೇನು ಮಾಡೋದು, ಬಿಡೋಕ್ಕೂ ಆಗಲ್ಲ, ಇದು ಮಾಡೋಕ್ಕಾಗಲ್ಲ. ಆಮೇಲೆ ಹಂಗೆ ಹಿಡ್ಕೊಂಡು ಹೆಂಗೋ ಮಾಡಿ ಒಂದು 3/4 ಅವರ್ ಆಯ್ತು ಅನಿಸುತ್ತೆ. ಆಮೇಲೆ ಸದ್ಯ ಇನ್ನೇನು ಅಳ್ತಾರೆ ಅಂತ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಎಲ್ಲ ಮಕ್ಕಳೂ ಅಷ್ಟೇ ಕಾಮನ್ನಾಗಿ ಅತ್ತೇ ಹೇಳ್ತಾರೆ.
ಒಂಥರ ಭಯ ಆಗ್ತಾ ಇರುತ್ತೆ. ಆಮೇಲೆ ಅವರು ತೆಗೆಯೋ ಅವ್ರ ಕೈನೇ ತಳ್ಳಕ್ಕೆ ಹೋಗ್ತಾ ಇದ್ದಾನೆ. ಏನು ಮಾಡಿದ್ರೂ ಫೋನ್ ಕೊಡೋಣ ಅಂದರೆ ಐ ಥಿಂಕ್ ಅವ್ನು ಫೋನು ಕೂಡ ನಾವು ಕೊಟ್ಟು ಅಭ್ಯಾಸ ಮಾಡಿಲ್ಲ. ಅವ್ನು ಫೋನು ಕೂಡ ನೋಡಲ್ಲ. ಆಮೇಲೆ ಅದು ಇದು ಕಡ್ಡಿ ಅಲ್ಲೇ ಇತ್ತಲ್ಲ ಅದನ್ನೇ ಕೊಟ್ರೂ ಏನು ಮಾಡಿದ್ರೂ ಮಾಡ್ತಾನೇ ಇಲ್ಲ. ಆಮೇಲೆ ನಮ್ಮ ಮನೆಯವ್ರು ಹಿಡ್ಕೊಂಡ್ರು. ಆಮೇಲೆ ನಾನು ಹಿಡ್ಕೊಂಡು ಎಲ್ಲ ಕೊಳ್ತಾ ಇದ್ದಾನೆ. ನೋಡಿದ್ರೆ ಒಂದು ಕಡೆ ಬೇಜಾರಾಗ್ತಾ ಇತ್ತು. ಬಟ್ ಇನ್ನೊಂದು ಕಡೆ ಕೊಡಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ಇಲ್ಲಾಂತಂದರೆ ವರ್ಷದ ಒಳಗಡೆ ಕೊಡಬೇಕು. ಇಲ್ಲಾಂದರೆ 3 ವರ್ಷಕ್ಕೆ ಕೊಡಬೇಕು. ಆಮೇಲೆ ಹೆಂಗೋ ಮಾಡಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೊಟ್ವಿ. ನಮ್ಮಮ್ಮ ವೀಡಿಯೋಸ್ ಮಾಡ್ತಾಯಿದ್ರು. ಅವರು ಬೇರೆ ಅವ್ರಿಗೊಂಥರ ಭಯ ಮಾಡಿಸ್ಕೊತಾನೋ ಇಲ್ವೋ ಅಂತ ಒಂದು ಸ್ವಲ್ಪ ತೆಗೆದ್ರು ಅಷ್ಟೇ. ಆಮೇಲೆ ನಾನು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೂತ್ಕೊಂಡು ಮಾಡಿಸ್ಕೊಂಡು ಆಮೇಲೆ ಬಂದಿದ್ದಾಯಿತು. ಆವತ್ತಿನ ದಿನ ಊರಲ್ಲಿ ಬೇರೆ ಜಾತ್ರೆ ಬೇರೆ ಇತ್ತು. ಸೊ ಎಲ್ಲ ಕೆಲಸಗಳು ಆಯಿತು. ಎಲ್ಲ ಅಚ್ಚುಕಟ್ಟಾಗಿ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಒಟ್ಟಿನಲ್ಲಿ ಎಲ್ಲ ಆಯಿತು. ಆಮೇಲೆ ಅಲ್ಲೇ ನೀರಲ್ಲಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ತಣ್ಣೀರು ಬೇರೆ ಬಿಸಿನೀರು ಇಲ್ಲವಲ್ಲ, ಸೊ ಅದರಲ್ಲೇ ಹೆಂಗೋ ಸ್ನಾನ ಮಾಡಿಸ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮೊದಲನೇ ದೇವ್ರ ಹತ್ರ, ಆಮೇಲೆ ಇಲ್ಲಿ ಬಸವಣ್ಣನ ದೇವರು ಅಂತ ಇದೆ, ಸೊ ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಪೂಜೆನ ಮಾಡಿದ್ವಿ. ಸೊ ಅಲ್ಲೆಲ್ಲ ಅಲಂಕಾರ ಮಾಡ್ತಾಯಿದ್ರು, ವಿಭೂತಿಯಲ್ಲಿ ಅಲಂಕಾರ ಮಾಡಿದರು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಮಾರಮ್ಮನ ಗುಡಿ ಅಂತ ಇದೆ. ಸೊ ನಾನು ಯಾವಾಗ ಹೋದ್ರೂ ಅಷ್ಟೇ, ನಾನು ಎಲ್ಲೂ ಹೋಗ್ತೀನಿ. ಸೊ ಏನೋ ಒಂಥರ ಹೋಗಲೇಬೇಕು. ಏನೋ ಒಂಥರ ನನ್ನ ಮನಸ್ಸಿಗೆ ಇದು ಜಾಸ್ತಿ ಏನಂತಾರೆ, ಇಷ್ಟ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮನೆ ಹೆಣ್ಣು ದೇವ್ರ ಹತ್ರ ರಾಕ್ಸಮ್ಮನ ಗುಡಿ ಅಂತ ಇದೆ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಆಲ್ರೆಡಿ ಬೆಳಿಗ್ಗೆನೇ ಪಾಪ ಎಲ್ಲ ಅರೇಂಜ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಅಲ್ಲಿ ಹೋಗಿ ಆರಾಮ್ಸೆ ಕೂತ್ಕೊಂಡು ಅಲ್ಲೇ ನಾವು ಬೆಳಗ್ಗೆ ತೊಗೊಂಡೋಗಿದ್ವಲ್ಲ ಊಟ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ನೀಟಾಗಿ ಚೆನ್ನಾಗಿ ದರ್ಶನ ಆಯಿತು ಮಾತ್ರ. ಮತ್ತು ಆನ್ ದ ವೇ ಬರಬೇಕಾದ್ರೆ ಈಶ್ವರನ ದೇವಸ್ಥಾನ ಇದೆ ಅಲ್ಲಿ. ಅಂದರೆ ದೇವಸ್ಥಾನಗಳನ್ನ ಹೆಂಗೆ ಅಂತಂದರೆ ಅಲ್ಲಿ ಅಲಂಕಾರ ಮಾಡಿರೋದು ನೋಡೋಕ್ಕೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೊ ಅಲ್ಲೂ ಕೂಡ ನೋಡಿಕೊಂಡು ನಾವು ಪ್ರತಿ ವರ್ಷ ಬಂದಾಗೆಲ್ಲ ನಾವು ಹಿಂಗೆ ಮಾಡ್ತೀವಿ. ಮತ್ತು ಅದೇ ದೇವಸ್ಥಾನ ಹತ್ರ ಬಸವಣ್ಣನ ದೇವಸ್ಥಾನ ಹತ್ರ ಬಂದ್ವಿ. ಸೊ ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ಕುಡಿಯೋಣ ಅಂತ ಹೋಗ್ಬೇಕಾದ್ರೆ ಅಂದ್ಕೊಂಡೆ, ಸರಿ ಬಂದು ಕುಡಿಯೋಣ ಅಂದ್ಬಿಟ್ಟು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ, ನಾನು ಇಲ್ಲಿ ಎಷ್ಟೊಂದು ಸಲ ನಾನು ಆಚೆ ಹೋದಾಗೆಲ್ಲ ಕಬ್ಬಿನ ಜ್ಯೂಸ್ ಕುಡಿತಾನೆ ಇರ್ತೀನಿ. ಬಟ್ ಅಲ್ಲಿ ಮಾತ್ರ ಸಖತ್ತಾಗಿ ಅನ್ನಿಸ್ತು. ಹೊಟ್ಟೆ ಫುಲ್ ಆಯಿತು. ಮತ್ತು ಆನ್ ದ ವೇ ಸ್ವಲ್ಪ ಅದು ಇದು ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮ್ ಎಷ್ಟು ಅಂದರೆ 8:00. ಬೆಳಗ್ಗೆ ಹೋಗಿರೋದು 6:30 ಬಿಟ್ಟು ಇಷ್ಟು ಲೇಟಾಗಿ ಬಂದಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಮನೆಯವ್ರು ನಿಧಾನ ಗಾಡಿ ಓಡಿಸ್ತಾ ಇದ್ರು, ಅದಕ್ಕೆ. ಮತ್ತು ಟ್ರಾಫಿಕ್ ಬೇರೆ ಇತ್ತು, ಅದಕ್ಕೆ. ಇವಾಗ ಅಡುಗೆ ಏನೂ ಮಾಡಿಲ್ಲ. ಅಲ್ಲೇ ವಿಲ್ಸನ್ ಗಾರ್ಡನಿಂದ ದೋಸೆ ಮತ್ತು ಪಲಾವ್ ತೊಗೊಬಂದಿದ್ವಿ. ಇವಾಗ ತಿಂದುಬಿಟ್ಟು ಮಲ್ಕೋತಾ ಇರೋದು ಅಷ್ಟೇ. ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ಬೆಳಿಗ್ಗೆಯಿಂದ ಯಾವ ಥರ ಇತ್ತು. ಸೊ ಇಲ್ಲೆಲ್ಲಿ ಹೋಗಿದ್ವಿ, ನಮ್ಮ ಮನೆ ದೇವ್ರಿಗೆ ಹೋಗಿದ್ವಲ್ಲ, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ವೀಡಿಯೋನ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.